ಹಾಗೆ ಇವತ್ತು ಬೇಟಿ ಬೇಟಿ ಬಚಾವೋ ಬೇಟಿ ಪಢಾವೋ ಆಂದೋಲನದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಸಾಮಾನ್ಯ ಶಾಸಕರು ಮತ್ತು ಮಾನ್ಯ ಆಯುಕ್ತರು, ಸಿಇಒ, ZP ಅವರು, DDWC ನವರು ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದೀವಿ. ಇಲ್ಲಿ ಹೆಣ್ಮಕ್ಳನ್ನು ಸಹ ಇದ್ದಾರೆ. ಎಲ್ಲರೂ ಬಂದಿದ್ದಾರೆ. ಇಲಾಖೆನವರು ಇರಬಹುದು, ಸಾರ್ವಜನಿಕರು ಇರಬಹುದು. ಈ ಒಂದು ಸಂದೇಶ ಎಲ್ಲರಿಗೆ ತಲುಪೋ ರೀತಿ ಆಗ್ಬೇಕು. ಮಹಿಳೆಯರಿಗೆ ಸಬಲೀಕರಣ ಮಾಡ್ತೀವಿ ಮತ್ತು ಮಕ್ಕಳಲ್ಲಿ ನಾವು ಹೆಣ್ಮಕ್ಳಿಗೆ ನಾವು ಬಚಾಯಿಸ್ತೀವಿ ಅಂದ್ರೆ ಡೆಫಿನೆಟ್ಲಿ ಅವ್ರದ್ದು ಸಬಲೀಕರಣದಲ್ಲಿ ನಾವು ಒಂದು ಸಹಕಾರ ಕೊಡ್ತೀವಿ ಅಂದ್ರೆ ಇಡೀ ಭಾರತನು ಒಂದ್ ಬದಲಾವಣೆ ಮಾಡಬಹುದು ಅಂತ ಒಂದ್ ಸಂದರ್ಭ. ಒಂದು ಪರಿವಾರದಲ್ಲಿ ಹೆಣ್ಮಕ್ಳು ಚೆನ್ನಾಗಿ ಓದಿದ್ದಾರೆ ಅಂದ್ರೆ ಅವ್ರಿಗೆ ಸಬಲೀಕರಣ ಮಾಡ್ತೀವಿ ಅಂದ್ರೆ ಇಡೀ ಪರಿವಾರನೇ ನಾವು ಉದ್ಧಾರ ಮಾಡೋ ರೀತಿ ಆಗತ್ತೆ. ಬಹಳಷ್ಟು ರೀತಿ ನಾವು ಈವಿಲ್ಸ್ ನೋಡ್ತೀವಿ. ಹೆಣ್ಮಕ್ಳಿಗೆ ಅವರು ಸಾಯಿಸ್ತಾರೆ, ಫೀಮೇಲ್ ಫಿಟಿಸೈಡ್ ಅಂತ ಹೇಳ್ತೀವಿ. ಅದಲ್ಲದೆ ಡಿಫ್ರೆನ್ಸಿಯೇಷನ್ ಮಾಡ್ತಾರೆ. ಸಾಕಷ್ಟು ಕಡೆ ನಾವು ಡಿಟೆಕ್ಟ್ ಮಾಡ್ತಾ ಇದ್ದಾರೆ, ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ತಾ ಇದ್ದಾರೆ. ನಾವು PCPNDT ಕಾಯ್ದೆ ಇದೆ, ಬಹಳಷ್ಟು ಬೇರೆ ಬೇರೆ ಕಾಯ್ದೆ ಅಡಿಯಲ್ಲಿ ಅದು ಸರಿಯಾಗಿ ಸಮರ್ಪಕವಾಗಿ ನಾವು ಅನುಷ್ಠಾನಗೊಳಿಸಬೇಕು ಮತ್ತು ಜನರಲ್ಲಿ ಅರಿವು ಮೂಡಿಸಬೇಕು. ಯಾಕೆಂದ್ರೆ ಯಾವುದು ಕಾನೂನು ನಾವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೇಕಂತ ಜನರಲ್ಲಿ ಇದು ಅರಿವು ಮೂಡಿಸೋದು ಒಂದು ಕಾರ್ಯಕ್ರಮ ಇದೆ. ಜನಪ್ರತಿನಿಧಿಗಳಾಗಿ, ಸಾರ್ವಜನಿಕರಾಗಿ, ಇಲಾಖೆನವರಾಗಿ ನಾವು ಎಲ್ಲರೂ ಸೇರಿ ಈ ಒಂದು ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು. ನಾವೆಲ್ಲರೂ ಸಹ ಈ ಒಂದು ಅರಿವು ಎಲ್ಲರಿಗೆ ತಲುಪೋ ರೀತಿ, ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪೋ ರೀತಿ ತಮ್ಮೆಲ್ಲರದು ಸಹಕಾರ ಇರ್ಲಿ ಅಂತ ನಾನು ವಿನಂತಿಸುತ್ತೇನೆ. ಥ್ಯಾಂಕ್ ಯು. 900 ವರ್ಷಗಳ ಹಿಂದೆ ಈ ದೇಶದಲ್ಲಿ ಒಂದು ಹೆಣ್ಣು ಅಂದ್ರೆ ಕೇವಲ ಭೋಗದ ವಸ್ತು, ಆಕೆ ಮನೆಯಲ್ಲೇ ಇರಬೇಕು, ಮನೆಯಿಂದ ಆಚೆ ಬರಬಾರ್ದು ಅಂತ ಹೇಳಿ ಒಂದು ಕಲ್ಪನೆಯನ್ನ ಭಾರತ ದೇಶದ ಸಂಸ್ಕೃತಿಯಲ್ಲಿ ಅಳವಡಿಸಿಕೊಂಡು ಬಂದಿರತಕ್ಕಂಥದ್ದು ದೇಶದ ವಿಶ್ವದಲ್ಲಿ ಇದೇ ಪರಿಸ್ಥಿತಿ. ಆದ್ರೆ 8ನೇ ಶತಮಾನದಲ್ಲಿ ಎಲ್ಲ ಜನರು ಸೇರಿ ಇದರ ವಿರುದ್ಧ ಹೆಣ್ಣು ಮಕ್ಕಳಿಗೆ ಒಂದು ಸ್ವತಂತ್ರವಾದ ಸ್ಥಾನ ಸಿಗಬೇಕು, ಅವರು ಕೂಡ ಮನುಷ್ಯರ ಜೊತೆ ಬಂದು ಅವರು ಕೂಡ ಸ್ಥಾನಮಾನ ಇರ್ಬೇಕಂತ ಹೇಳಿ 12ನೇ ಶತಮಾನದಲ್ಲಿ ಆ ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸವಲತ್ತುಗಳನ್ನ ಕೊಡುತ್ತಾ ಹೋರಾಟದ ಕೊನೆಗೆ ಕಲಬುರಗಿಯ ಉದಾಹರಣೆ ತೆಗೆದುಕೊಂಡ್ರೆ, ನಾನು ಓದಲಿಕ್ಕೆ ಬಂದಾಗ ಕೇವಲ 4 ಜನ ಹೆಣ್ಣು ಮಕ್ಕಳು ಶಾಲೆಯಲ್ಲಿ ಪೂಜೆ ಸಣಪಸಪ್ಪ ಅಪ್ಪ ಅವರು ಟಾಂಗವನ್ನು ಕೊಟ್ಟು ಹೆಣ್ಣು ಮಕ್ಕಳ ಸ್ತ್ರೀ ಕಾಲೇಜನ್ನು ತೆಗೆದು ಶಾಲೆಯನ್ನ ಪ್ರಾರಂಭ ಮಾಡಿ ಟಾಂಗ ಕಲಿಸಿ ಮನೆಯಿಂದ ಹೆಣ್ಣು ಮಕ್ಕಳಿಗೆ ಶಾಲೆ ಕಲಿಸಿರ್ತಕ್ಕಂಥ ಉದಾಹರಣೆ. ಇತ್ತೀಚೆಗಂತೂ ಇವತ್ತು ಹೆಣ್ಣು ದೇಶದ ಕಣ್ಣು, ಹೆಣ್ಣು ಆರಾಮಿದ್ರೆ ಒಂದು ಮನೆ ಬೆಳಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಸರ್ಕಾರ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸ್ವತಂತ್ರ ಪೂರ್ವದಲ್ಲಿ ಒಣಗಿ ಹೋಗುವ ಕಿತ್ತೂರು ರಾಣಿ ಚೆನ್ನಮ್ಮ ಅನೇಕ ಹೆಣ್ಣು ಮಕ್ಕಳು ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಆ ಹೆಣ್ಣು ಮಕ್ಕಳು ಮಾಡಿರ್ತಕ್ಕಂಥ ಸಾಧನೆ ಇಡೀ ವಿಶ್ವವೇ ಮೆಚ್ಚತಕ್ಕಂಥ ರೀತಿಯಲ್ಲಿ ಎಲ್ಲರೂ ಹೋಗತಕ್ಕಂಥ ಸಂದರ್ಭ. ಅದಕ್ಕಾಗಿ ಇವತ್ತು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಕ್ಕಂಥ ಘೋಷಣೆ, ಹೆಣ್ಣು ಮಕ್ಕಳನ್ನ ರಕ್ಷಿಸಿ, ಹೆಣ್ಣು ಮಕ್ಕಳನ್ನ ಓದಿಸಿ, ಹೆಣ್ಣು ಮಕ್ಕಳು ರಕ್ಷಣೆ ನಮ್ಮೆಲ್ಲರ ಹೊಣೆ, ಹೆಣ್ಣು ಮನೆಯ ನನ್ನ ದೀಪ ಬೆಳಗಲು ಬಿಡಿ, ಹೆಣ್ಣು ಭ್ರೂಣ ಹತ್ಯೆ ತಡೆಯುವಂತಕ್ಕಂಥದ್ದು, ಮಹಿಳೆಯ ಸಬಲೀಕರಣ ಅಂತಕ್ಕಂಥ ಈ ಘೋಷಣೆಯನ್ನ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಹಳ ಮುತುವರ್ಜಿ ಜಾರಿಗೆ ತರ್ತಾವೆ. ಎಲ್ಲ ಹೆಣ್ಣು ಮಕ್ಕಳು ಭಾಗವಹಿಸಿದ್ದಾರೆ. ಎಲ್ಲ ಪುರುಷ ಪ್ರಧಾನವಾಗಿರ್ತಕ್ಕಂಥ ದೇಶ ಇದು. ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಕೊಡ್ಬೇಕಂತ ಹೇಳಿ ಈ ಒಂದು ವಿಷಯವನ್ನ ಎಲ್ಲರೂ ಗಮನದಲ್ಲಿಟ್ಕೊಂಡು ಒಂದು ಹೆಣ್ಣು ಚೆನ್ನಾಗಿ ಓದಿದ್ರೆ ಇಡೀ ಮನೆ ಓದ್ತಕ್ಕಂಥದ್ದು ಆಗ್ತದೆ. ಅದನ್ನ ಗಮನದಲ್ಲಿಟ್ಟುಕೊಂಡು ಎಲ್ರಿಗೂ ಕೂಡ ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು ಆಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಅವನು ಯಶಸ್ವಿಯಾಗಲಿ ಅಂತ ಶುಭ ಹಾರೈಸಿ ನಮ್ಮ ಜಿಲ್ಲಾಧಿಕಾರಿ ಬೇಟಿ ಪಡಾವೋ ಬೇಟಿ ಬಚಾವೋ ಇವತ್ತಿನ ದಿವಸ ನಾವು ಹೆಣ್ಣು ಮಕ್ಕಳಿಗೆ ಏನು ಗೌರವ ಕೊಡ್ತೇವೆ, ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ರೆ ಅದು ನಾವು ದೇವತೆಗಳಿಗೆ ಗೌರವ ಕೊಡ್ತೇವೆ. ಇವತ್ತು ಹೆಣ್ಮಕ್ಳಿಗೆ ನಾವು ಹೆಚ್ಚಿನ ಎಜುಕೇಶನ್ ಕೊಡಬೇಕಾಗಿದೆ, ಅವ್ರಿಗೆ ಎಜುಕೇಶನ್ ಕೊಟ್ಟು ಜಾಗೃತಿ ಮಾಡಬೇಕಾಗಿದೆ. ಒಂದು ಹೆಣ್ಣು ಕಲ್ತರೆ ಇಡೀ ಕುಟುಂಬವೇ ಕಲ್ತಂತೆ. ಒಂದು ಹೆಣ್ಣಿನ ಗೌರವ, ಹೆಣ್ಣಿಗೆ ನಾವು ಎಷ್ಟು ಪೂಜಾ ಭವನ ಕೊಡ್ತೇವೆ, ಎಷ್ಟು ಗೌರವ ಕೊಡ್ತೇವೆ, ಅದು ಸಮಾಜ ಉದ್ಧಾರ ಆಗ್ತದೆ, ಮನೆ ಕುಟುಂಬನೂ ಉದ್ಧಾರ ಆಗ್ತದೆ. ಅದಕ್ಕೆ ಹೆಣ್ಣಿನ ವಿಷಯದಲ್ಲಿ ಯಾವ ಶಬ್ದಲ್ಲಿ ಹೇಳ್ಬೇಕಾದ್ರೆ ಅವರು ಪುರುಷರಂತೆ ಸಮಾನರು. ಈಗ ನೋಡಿ, ಇವತ್ತಿನ ದಿವಸ ಝಾನ್ಸಿ ಲಕ್ಷ್ಮೀಬಾಯಿ ಆಗಲಿ, ಸಾವಿತ್ರಿಬಾಯಿ ಫುಲೆ ಆಗಲಿ ಮತ್ತು ಇಂದಿರಾ ಗಾಂಧಿ ಆಗಲಿ ಅವರು ಸಾಕಷ್ಟು ದೇಶಕ್ಕೆ ಒಂದು ಇತರೆ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಹೆಣ್ಣು ಮಕ್ಕಳು ಸಂಗೀತದಲ್ಲಿ, ಸಂಸ್ಕೃತದಲ್ಲಿ, ಕಲೆ ಸಂಸ್ಕೃತದಲ್ಲಿ ಅಭಿವೃದ್ಧಿ ಕೊಡುಗೆ ನೀಡಿದ್ದಾರೆ ಹೆಣ್ಣು ಮಕ್ಕಳು. ಅದಕ್ಕೆ ನಾವು ಪುರುಷರಟ್ಟೆ ಅವರಿಗೆ ನಾವು ಗೌರವ ಕೊಡ್ಬೇಕಾಗ್ತದೆ ಮತ್ತು ಪುರುಷರಟ್ಟೆ ಅವರು ಸಮಾನವಾಗಿ ಕೆಲಸ ಮಾಡಿದಾರ. ಒಂದು ಹೆಣ್ಣು ಕಲ್ತರ ಇಡೀ ಕುಟುಂಬವೇ ಶಾಲೆ ಕಲ್ತಂತೆ. ಒಂದು ಹೆಣ್ಣು ಕಲ್ತರ
ಇಡೀ ಕುಟುಂಬ ಸಾಲುತ್ತದೆ. ಅದಕ್ಕೆ ಹೆಣ್ಣಿಗೆ ಬಹಳಷ್ಟು ಶಿಕ್ಷಣ ಕೊಟ್ಟು ಇಡೀ ಸಮಾಜ ಸುಧಾರ ಆಗ್ಬೇಕು, ಸಮಾಜ ಉದ್ಧಾರ ಆಗ್ಬೇಕು, ಮನೆ ಕಷ್ಟ ದೂರ ಆಗ್ಬೇಕಂದ್ರೆ ಒಂದು ಹೆಣ್ಣಿಗೆ ಎಜುಕೇಶನ್ ಕೊಡೋದು ಮಾತುದೆ, ಮತ್ತು ಅವ್ರಿಗೆ ಗೌರವ ಕೊಡೋದು ಮಾತುದೆ. ಹೆಣ್ಣಿಗೆ ಎಷ್ಟು ಗೌರವ ಕೊಡ್ತೇವೆ ಅಲ್ಲಿ ದೇವತೆಗಳಿಗೆ ಗೌರವ ಕೊಡ್ತೇವೆ, ಮತ್ತೆ ಹೆಣ್ಣಿಗೆ ಏನು ಗೌರವ ಕೊಡ್ತೇವೆ ಅಲ್ಲಿ ದೇವತೆಗೆ ಆ ಮನೆಯಲ್ಲಿ ಆ ದೇವತೆ ನಿಲ್ಸಿರ್ತಾರೆ. ಆದ ಕಾರಣ ಇವತ್ತಿನ ದಿವಸ ಏನು ಬೇಟಿ ಪಡೋ ಬೇಟಿ ಬಚಾವ್ ಅಂತ ಏನ್ ಮಾಡಿದ್ರು ಒಳ್ಳೆ ಕಾರ್ಯಕ್ರಮ. ಇದು ಸಮಾಜಕ್ಕೆ ಅದ್ಭುತವಾದ ಕೊಡುಗೆ ಇದೆ. ಇದು ಎಲ್ಲರೂ ಇದರಿಂದ ಉಪಯೋಗ ಮಾಡ್ಕೋಬೇಕಂತಂದು ನಾನು ಪ್ರಾರ್ಥನೆ. ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ, ಸರ್ಕಾರದ ವತಿಯಿಂದ ಮತ್ತು ನಮ್ಮ ಸಂಸ್ಥೆ ಶರಣಬಸವೇಶ್ವರ ಸಂಸ್ಥೆ ವತಿಯಿಂದ ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾವು ನಮ್ಮ ಸಂಸ್ಥೆ ಶರಣಬಸವೇಶ್ವರ ಸಂಸ್ಥೆ ಪರಮ ಪೂಜ್ಯ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪಾಜಿಯವರು 1934ರಲ್ಲಿ ಒಂದು ಮಹಿಳಾ ಸ್ಕೂಲ್ ದಿಂದ ಪ್ರಾರಂಭ ಮಾಡಿ ಪ್ರಸ್ತುತ ನಮ್ಮ ಅಧ್ಯಕ್ಷರಾದ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪಾಜಿಯವರು ಈಗಲೂ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಸಪರೇಟ್ ಆಗಿ LKG ಟು PG ವರೆಗೂ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗೂ ಸಪರೇಟ್ ಆಗಿ ಮಾಡಿದ್ದಾರೆ. ಈ ಭಾಗಕ್ಕೆ ಬಹಳ ಅವಶ್ಯಕತೆ ಇತ್ತು, ಅದಕ್ಕೆ ಮಾಡಿದ್ದಾರೆ. ಮತ್ತು ನಮ್ಮ ಸಂಸ್ಥೆಯಲ್ಲಿ 60% ಹೆಣ್ಣು ಮಕ್ಕಳಿಗೆ ಹೋಗ್ತಾ ಇದ್ದಾರೆ, 65%. ಹೀಗೋಸ್ಕರ ನಾವು ಮಹಿಳೆಯರಿಗೆ ಬಹಳ ಪ್ರಾಮುಖ್ಯ ಕೊಡಬೇಕು ಮತ್ತು ಹೆಚ್ಚಿನ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ನಾವು ಹೆಚ್ಚಿನ ನಾವು ವಿದ್ಯೆ, ಯಾಕಂದ್ರೆ ಈಗಿನ ಕಲಿಯುಗದಲ್ಲಿ ಶಿಕ್ಷಣವೇ ಶಕ್ತಿ. ಅದಕ್ಕೋಸ್ಕರ ಒಂದು ಅವರಿಗೆ ಸಬಲೀಕರಣ ಮಾಡ್ಬೇಕಂದ್ರೆ, ಅವ್ರ ಜಾಗೃತಿ ಮೂಡಿಸ್ಬೇಕಾದ್ರೆ ಅವ್ರಿಗೆ ಶಿಕ್ಷಣ ಬಹಳ ಮುಖ್ಯ. ಈಗ ಇದಕ್ಕೋಸ್ಕರ ಶಿಕ್ಷಣವನ್ನು ಕಂಪಲ್ಸರಿ ಎಲ್ಲರ ಮಕ್ಕಳು, ಹೆಣ್ಣು ಮಕ್ಕಳು ಕಲ್ತೆ ಎಲ್ಲ ಅಂದ್ರೆ ಒಂದು ಈಗ ತಾನೇ ಬಾಬುರಾವ್ ಸಾಹೇಬ್ರು ಹೇಳೋದಾಗೆ ಒಂದು ಮಗು, ಹೆಣ್ಣು ಮಗು ಶಾಲೆ ಕಲ್ತ್ರೆ ಮನೆ ಕಲ್ತಂಗೆ ಹಾಗೆ ಅದೇ ರೀತಿ ನಮ್ಮ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ನಾವು ಶಿಕ್ಷಣ ಮಾಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೇನೆ.